ಉದ್ಘಾಟನೆ ಮತ್ತು ಶೈಕ್ಷಣಿಕ ಸಮುಚ್ಚಯದ ಶಂಕುಸ್ಥಾಪನಾ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಗೌರವಾನ್ವಿತ ಗಣ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ. A very good morning, ladies and gentlemen. It gives me an immense pleasure to welcome you all for the virtual inauguration of Drupatunga University and for the foundation stone laying ceremony of Drupatunga University by our beloved Honorable Minister of Home Affairs and Minister of Cooperation, Government of India, Shri Amit Shah ji. My name is Anusha Lakkanna and it's my privilege to host this milestone program. ಮೊದಲಿಗೆ ತಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ನೃಪತುಂಗ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಾವು ಇರುವುದು ನಮಗೆ ಹೆಮ್ಮೆಯ ಸಂಗತಿ. 1921ರಲ್ಲಿ ಶಿಕ್ಷಣಕ್ಕೆ ಮಹತ್ವವನ್ನು ನೀಡುತ್ತಿದ್ದ ಮೈಸೂರಿನ ಮಹಾರಾಜರಾದ ರಾಜಶ್ರೀ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪಿಸಿದ ಸರ್ಕಾರಿ ವಿಜ್ಞಾನ ಕಾಲೇಜು ನಂತರದಲ್ಲಿ 1971ರಲ್ಲಿ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜಾಗಿ ರೂಪುಗೊಂಡಿದ್ದು ಸಾವಿರಾರು ವಿದ್ಯಾರ್ಥಿಗಳನ್ನು ನಮ್ಮ ಭವ್ಯ ಭಾರತದ ಭವಿಷ್ಯಕ್ಕಾಗಿ ಕೊಡುಗೆಯನ್ನಾಗಿ ನೀಡಿದೆ. 2016-17 ಸಾಲಿನ ನ್ಯಾಕ್ ಅಗ್ರಿಗೇಟೆಡ್ A+ ಕಾಲೇಜಾಗಿ ತನ್ನ ಗರಿಮೆಯನ್ನು ಹೆಚ್ಚಿಸಿಕೊಂಡಿದೆ. ಎಜುಕೇಷನ್ ವರ್ಲ್ಡ್ ಮ್ಯಾಗಝಿನ್ ಪ್ರಕಾರ 2020ರಿಂದ ನಮ್ಮ ಕಾಲೇಜು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತದ ಆಟೋನಮಸ್ ಕಾಲೇಜುಗಳಲ್ಲಿ ಮೊದಲ ರ್ಯಾಂಕ್ ಪಡೆದುಕೊಂಡಿರುವಂಥ ಹೆಮ್ಮೆ ನಮ್ಮದು. ಇದೀಗ ರೂಸಾ ಅಡಿಯಲ್ಲಿ ಇದನ್ನು ಏಕೀಕೃತ ವಿಶ್ವವಿದ್ಯಾಲಯವನ್ನಾಗಿ ಉನ್ನತೀಕರಿಸಲಾಗಿದೆ. ನಮ್ಮ ವಿದ್ಯಾರ್ಥಿಗಳು ನಮ್ಮ ಹೆಮ್ಮೆ. ಕಾರ್ಯಕ್ರಮದ ಆರಂಭದಲ್ಲಿ ನಾಡಗೀತೆಯ ಪ್ರಸ್ತುತಿ ನೃಪತುಂಗ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಹಾಗೂ ಅಧ್ಯಾಪಕರಿಂದ ತಾವೆಲ್ಲರೂ ಎದ್ದು ನಿಲ್ಲುವ ಮೂಲಕ ನಾಡಗೀತೆಗೆ ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. We will begin the proceedings of the day with our state anthem. Kindly rise for state anthem.
ಸಭೆಕವಾಗಿ ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯದ ಹೆಮ್ಮೆಯ ಮೈಸೂರು ಪೇಟವನ್ನು ಶ್ರೀಯುತರಿಗೆ ತೊಡಿಸಿ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗೆ ಧನ್ಯವಾದಗಳು. ಚರ್ಮದಲ್ಲಿ ಕುಸುರಿ ಕಲೆಯ ಒಂದು ಕಾಣಿಕೆಯನ್ನು ಅವರಿಗೆ ಕೊಡಲಾಗುತ್ತಿದೆ. ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರನ್ನು ನಾನು ವಿಶ್ವವಿದ್ಯಾಲಯ ಮತ್ತು ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಅವರಿಗೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಉನ್ನತ ಶಿಕ್ಷಣ ಸಚಿವರು ಕಾಣಿಕೆಯನ್ನು ಕೊಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಕೇಂದ್ರ ಸಂಸದೀಯ ವ್ಯವಹಾರಗಳು ಕಲ್ಲಿದ್ದಲು ಮತ್ತು ಗಣಿ ಸಚಿವರಾದ ಆತ್ಮೀಯ ಶ್ರೀ ಪ್ರಹ್ಲಾದ್ ಜೋಶಿಯವರನ್ನು ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಅವರನ್ನು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಕಾಣಿಕೆಯನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಪ್ರಾರ್ಥನೆ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ ರೂವಾರಿ, ನಮ್ಮೆಲ್ಲರ ನೆಚ್ಚಿನ ಉನ್ನತ ಶಿಕ್ಷಣ, ITBT ಮತ್ತು ಕೌಶಲಾಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ CN ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಬರಮಾಡಿಕೊಳ್ಳುತ್ತೇನೆ. ಅವರನ್ನು ನಮ್ಮ ವಿಶ್ವವಿದ್ಯಾಲಯ ಕುಲಸಚಿವರಾದ ಡಾಕ್ಟರ್ KR ಕವಿತಾ ಅವರು ಕಾಣಿಕೆಯನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಪ್ರಾರ್ಥನೆ. ರಾಜ್ಯದ ಗೃಹ ಸಚಿವರಾದ ಮಾನ್ಯ ಶ್ರೀ ಅರಗದೇನೇಂದ್ರ ಅವರನ್ನು ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅವರನ್ನು ವಿಶ್ವವಿದ್ಯಾಲಯದ ಕುಲಸಚಿವರಾದ ಮೌಲ್ಯಮಾಪನದ ಕುಲಸಚಿವರಾದ K. ರಾಮಕೃಷ್ಣ ರೆಡ್ಡಿ ಅವರು ಸ್ವಾಗತಿಸಬೇಕಾಗಿ ಕೇಳುತ್ತೇನೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದರಾದ ಮಾನ್ಯ ಶ್ರೀ PC ಮೋಹನ್ ಅವರಿಗೆ ತುಂಬ ಆತ್ಮೀಯವಾಗಿ ನಾನು ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಕೋರುತ್ತೇನೆ. ಅವರನ್ನು ಡಾಕ್ಟರ್ KR ಕವಿತಾ ಅವರು ರಿಜಿಸ್ಟ್ರಾರ್ ನೃಪತುಂಗ ವಿಶ್ವವಿದ್ಯಾಲಯ ಅವರು ಕಾಣಿಕೆಯನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಕಮಿಷನರ್ ಆಗಿರುವಂತಹ ಆದರಣೀಯ ಪ್ರದೀಪ್ P. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅವರನ್ನು ಡಾಕ್ಟರ್ K. ರಾಮಕೃಷ್ಣ ರೆಡ್ಡಿ ಅವರು ಕಾಣಿಕೆಯನ್ನು ಕೊಡುವುದರ ಮೂಲಕ ಮೋಹನ್ ನಮ್ಮ ಫೈನಾನ್ಸ್ ಆಫೀಸರ್ ಅವರು ಸಹಿತ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ
ಮಾನ್ಯ ಶ್ರೀ ಪ್ರವೀಣ್ ಸೂದ್ ಅವರನ್ನು ನಾನು ತಮ್ಮೆಲ್ಲರ ಮಹಾನಿರ್ದೇಶಕರು ಮತ್ತು ಆರಕ್ಷಕ ನಿರೀಕ್ಷಕರವರನ್ನು ಕವಿತಾ ಅವರು ಮತ್ತು ರಾಮಕೃಷ್ಣ ರೆಡ್ಡಿ ಅವರು ಸ್ವಾಗತಿಸಬೇಕಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಜನಪ್ರತಿನಿಧಿಗಳನ್ನು, MLA ಮತ್ತು MLCಗಳನ್ನು ನಾನು ತುಂಬ ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರನ್ನು, ಹಿರಿಯ ವಿದ್ಯಾರ್ಥಿಗಳನ್ನು, ಪಾಲಕರನ್ನು ಮತ್ತು ಸರ್ವರನ್ನು ಹಾರ್ದಿಕವಾಗಿ ನಾನು ನೃತುಂಗ ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ನಮಸ್ಕಾರ. ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಟ್ಟಂಥ ವೈಸ್ ಚಾನ್ಸಲರ್ ಆಗಿರುವಂಥ ಪ್ರೊಫೆಸರ್ ಶ್ರೀನಿವಾಸ್ ಎಸ್ ಬಳ್ಳಿ ಸರ್ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಅವ್ರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದೀವಿ. While we have embraced the new normal, our traditional ceremonies and cultural practice will never go out of mode. And today's auspicious activities are a testament to that. Now I request Shri Amit Shah ji, Honorable Minister of Home Affairs and Minister of Cooperation, Government of India, along with all the dignitaries on stage to lamp lighting ceremony and to pay floral tributes to the portraits of Goddess Saraswati Mata, Jagatjyoti Basaveshwara and Kannadiga's pride Amogha Varsha Nrupatunga. ದೀಪ, ಜ್ಯೋತಿ, ಬೆಳಕು ನಮ್ಮೆಲ್ಲರ ಜೀವನದ ಆಶಾಕಿರಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೀಪದ ಮಹತ್ವ ಅಪಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗೌರವಾನ್ವಿತ ಗೃಹ ಮತ್ತು ಸಹಕಾರ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ಸೇರಿದಂತೆ ಎಲ್ಲ ಗಣ್ಯರು ಕೂಡಿ ಜ್ಯೋತಿಯನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡುತ್ತಿದ್ದಾರೆ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ. ದೊರೆ ಅಮೋಘ ವರ್ಷ ಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ನೆರವೇರಿಸಿಕೊಡಬೇಕಾಗಿ ಸವಿನಯ ಪ್ರಾರ್ಥನೆ. ಇದೀಗ ಪ್ರಾಸ್ತಾವಿಕ ನುಡಿಗಳನ್ನು ಪ್ರಸ್ತುತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಬರಮಾಡಿಕೊಳ್ಳೋಣ ಡಾಕ್ಟರ್ ಅಶ್ವಥ್ ನಾರಾಯಣ್ CN ಅವರನ್ನ, ಉನ್ನತ ಶಿಕ್ಷಣ, ITBT, ವಿದ್ಯುನ್ಮಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯ ಅಭಿವೃದ್ಧಿ, ಜೀವನೋಪಾಯ ಹಾಗೂ ಉದ್ಯಮಶೀಲತೆ ಸಚಿವರು. ಎಲ್ಲರಿಗೂ ನಮಸ್ಕಾರ. ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಗೌರವಾನ್ವಿತ ಅತಿಥಿಗಳೇ, ಈ ದಿನ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಎಂದು ನೆನಪಿಡುವಂಥ ಒಂದು ದಿನ. ನಮ್ಮ ಮಹಾರಾಜರು, ಅಂದಿನ ಮಹಾರಾಜರು ನಮ್ಮೆಲ್ಲರಿಗೂ ಉತ್ತಮ ಆಡಳಿತವನ್ನು ಕೊಟ್ಟು ಪ್ರಗತಿಪರವಾಗಿ ಮೈಸೂರು ಸಾಮ್ರಾಜ್ಯವನ್ನು ಕಟ್ಟಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು
ಸ್ಥಾಪನೆ ಮಾಡಿದಂಥ ಈ ವಿಜ್ಞಾನ ಕಾಲೇಜು ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದು ಇವತ್ತೇನು ಒಂದು ವಿಶ್ವವಿದ್ಯಾನಿಲಯವಾಗಿ ಬೆಳೆದಿದೆ. ಅದನ್ನು ಅಮೋಘ ವರ್ಷ ನೃಪತುಂಗ ವಿಶ್ವವಿದ್ಯಾನಿಲಯ ಅಂತ ನಾಮಕರಣವಾಗಿ ಅಂತಹ ಮಹಾಪುರುಷ 9ನೇ ಶತಮಾನದ ಕನ್ನಡದ ಹೆಮ್ಮೆಯ ಮಗ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಸೇರಿದಂತಹ ಮಹಾನ್ ವ್ಯಕ್ತಿಯ ಹೆಸರನ್ನು ನಾಮಕರಣವನ್ನು ಮಾಡಿ ಈ ನಾಡಿನ ಶಕ್ತಿ ಪ್ರತಿಭೆ ಭವಿಷ್ಯಕ್ಕೆ ಬುನಾದಿಯಾದಂತಹ ಮಹಾಪುರುಷನ ಹೆಸರನ್ನು ನೇಮಕವನ್ನು ಮಾಡಿ ಇವತ್ತು ಇದರ ಉದ್ಘಾಟನೆ ಕಾರ್ಯಕ್ರಮ ಈ ವಿಶ್ವವಿದ್ಯಾನಿಲಯದ ವಿದ್ಯುತ್ವಾಗಿ ಇವತ್ತು ನಾಡಿಗೆ ಮತ್ತು ಇಡೀ ದೇಶಕ್ಕೆ ಅರ್ಪಣೆ ಆಗ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ನಮ್ಮೆಲ್ಲರ ಗೌರವಾನ್ವಿತ ಮೋಸ್ಟ್ ರೆಸ್ಪೆಕ್ಟೆಡ್ ಐರನ್ ಮ್ಯಾನ್ ಆಫ್ ಇಂಡಿಯಾ, ಹೋಮ್ ಮಿನಿಸ್ಟರ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ and ಕೋಪರೇಷನ್ ಮಿನಿಸ್ಟರ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ, Shri Amit Bhai ji has come all the way to inaugurate this university. It is a most proud moment for all of us. Amit Bhai has shown the entire world how India can be built, how we can address our challenges. Probably in this direction, I would like to mention few. With regard to the scrapping of 370, Article 370, within no time he took the decision. He placed a resolution in the Rajya Sabha and he initiated the discussion, and thereby enabling, by scrapping of the 370, Article 370, the problem which we have been facing for the past 75 years was solved in no time, thereby enabling the peace prevailed in the state of Jammu and Kashmir. It was divided into 2 territories. Now we can see what kind of progress is happening in the Jammu and Kashmir. And now Jammu and Kashmir has been completely integrated with India, thereby enabling the growth and progress in the state of Jammu Kashmir and sending a strong message across the world and across the country. And along with this, many of our religious minorities who have been persecuted in Pakistan, Afghanistan, Bangladesh, who are nowhere, they were not given the citizenship in our own country, which we had been promising time and again for the past 75 years, which was not delivered. Understanding the challenges, our Honorable Home Minister Amit Bhai ji came forward to come out with an amendment for the Citizen Act, and thereby enabling whoever had migrated from these countries, they can get the citizenship in our country. Being in our own country, being our own Indians, they were denied the citizenship. That was the tragedy which was addressed in a very strong way, enabling them to become the citizens of this country. We wholeheartedly thank you, sir, for enabling them to become the citizen of our country, thereby enabling they can live with all the security, safety and dignity and being the citizens of this country. And many more initiatives have been taken, and the cooperative section also has been taken up by Government of India, and it is come under the Government of India. And we can see you are the first Cooperation Minister of the India. We congratulate, sir. We will see the great heights under your leadership in our country. Along with all these things, Amit Bhai has defined the political narrative of our country, and is instrumental, and he's been the instrumental for building the new India, the bold India, the decisive India under the leadership of our Amit Bhai. We can see that India has become bold, strong, decisive. This is really has empowered and ensured that all the Indians are proud, and we are the not second to none. We are the most forward-looking country under your leadership, sir. I wholeheartedly, on behalf of our youngsters, youth, students and people of Karnataka, we wholeheartedly welcome to you for this function, sir. ಆತ್ಮೀಯರೇ, ಇದೇ ಸಂದರ್ಭದಲ್ಲಿ ನಮ್ಮೊಂದಿಗೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಸುಧಾರಣೆಗಳನ್ನು ನೋಡ್ತಾ ಇದ್ದೀವಿ. ಯುವಕರು
ದೂರದೃಷ್ಟಿ ಉಳ್ಳಂಥವರು, ಪ್ರಗತಿಪರವಾಗಿರುವಂಥವ್ರು, ವೈಜ್ಞಾನಿಕವಾಗಿರುವಂಥವ್ರು, ಸ್ವತಃ ಇಂಜಿನಿಯರ್, ಆಂಟ್ರಪ್ರೈನರ್. ನಮ್ಮ ನಾಡಿನ ಸಮಸ್ಯೆ ಸವಾಲುಗಳನ್ನು ಉತ್ತಮವಾಗಿ ಅರ್ಥಕೊಂಡು ನಮ್ಮ ನಾಡಿಗೆ ಯಾವ ರೀತಿ ನಾಯಕತ್ವವನ್ನು ಕೊಡಬೇಕು ಅನ್ನೋಂಥ ಬಹಳ ಸ್ಪಷ್ಟತೆಯಲ್ಲಿ ಕಾರ್ಯನಿರ್ವಹಿಸ್ತಿರುವಂಥವ್ರು. ಫಾರ್ ಎನ್ ನ್ಯೂ ಕರ್ನಾಟಕ, for a new India, we are building a new Karnataka which will empower and strengthen the aspiration of the new India by building a strong new Karnataka, sir. Under the leadership of our Honorable Chief Minister, we have been very progressive, we have been futuristic and forward-looking, sir. I acknowledge his presence as well as our Union Minister for Parliamentary Affairs, our own man, our own leader who has been forward-looking and who has been always guiding us, he has been mentoring us. I acknowledge his presence. Sri Prahlad Joshi Saab ka presence, we acknowledge and we welcome you, sir. ಹಾಗೆ ನಮ್ಮೊಂದಿಗೆ ನಮ್ಮೆಲ್ಲರ ನೆಚ್ಚಿನ ಗೃಹ ಸಚಿವರು ಬಹಳಷ್ಟು ಸರಳ ಸಜ್ಜನಿಕೆ, ಪ್ರಾಮಾಣಿಕತೆಗೆ, ಜನಪರವಾಗಿ ಈ ನಾಡಿಗೆ ಗೌರವ ತರುವಂಥ ರೀತಿಯಲ್ಲಿ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ನಮ್ಮ ಗೃಹ ಸಚಿವರ ಉಪಸ್ಥಿತಿಯನ್ನು ಗೌರವಿಸಿ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಶ್ವವಿದ್ಯಾನಿಲಯದ ಬಹಳಷ್ಟು ಸಜ್ಜನರು ಬಹಳಷ್ಟು ಕಾಳಜಿ ವಹಿಸಿ ಈ ವಿಶ್ವವಿದ್ಯಾನಿಲಯನ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾನಿಲಯವನ್ನು ಮಾಡಬೇಕು ಅಂತ ಬಹಳಷ್ಟು ಕನಸು ಹೊತ್ತು ಕೆಲಸವನ್ನು ಮಾಡ್ತಿರುವಂಥ ನಮ್ಮ ವೈಸ್ ಚಾನ್ಸಲರ್ ಆಗಿರುವಂಥ ಸನ್ಮಾನ್ಯ ಡಾಕ್ಟರ್ ಶ್ರೀನಿವಾಸ್ ಬಳ್ಳಿ ಅವರೇ, ಹಾಗೂ ನಮ್ಮ ಆಯುಕ್ತರಾಗಿರುವಂಥ ಸನ್ಮಾನ್ಯ ಪ್ರದೀಪ್ ಅವರೇ, ನಮ್ಮ ನೆಚ್ಚಿನ DGPಗಳಾಗಿರುವಂಥ ಸನ್ಮಾನ್ಯ ಪ್ರವೀಣ್ ಸೂದ್ ಅವರೇ, ನಮ್ಮೆಲ್ಲರ ಬೆಂಗಳೂರು ಕೇಂದ್ರದ ಲೋಕಸಭಾ ಸದಸ್ಯರು 3 ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವಂಥ ಸನ್ಮಾನ್ಯ PC ಮೋಹನ್ ಅವರೇ ಮತ್ತು ಇನ್ನುಳಿದ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗಣ್ಯರೇ, ಹೆಚ್ಚಿನ ಸಮಯವನ್ನು ತಗೊಳ್ಳದೆ ಮುಖ್ಯವಾಗಿ ಇವತ್ತು ನಮ್ಮ ಗೃಹ ಸಚಿವರು, ನಮ್ಮ ಹೋಮ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಬಂದಿರುವಂಥದ್ದು ನಮಗೆಲ್ಲರಿಗೂ ನಿಜಕ್ಕೂ ಒಂದು ದೊಡ್ಡ ಶಕ್ತಿಯನ್ನು ತುಂಬದಾಗಿದೆ. ಅವರ ಒಂದು ಉಪಸ್ಥಿತಿಯಲ್ಲಿ ನಮ್ಮ ನಾಡಿನಲ್ಲಿ ಬಹಳ ಪ್ರಮುಖವಾಗಿ ಹೇಗೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಆವಿಷ್ಕಾರ, ತಂತ್ರಜ್ಞಾನ, ಉದ್ಯೋಗ ನಿರ್ಮಾಣ, ಕೌಶಲ್ಯ ಅಭಿವೃದ್ಧಿಯನ್ನು ನಮ್ಮ ನಾಡಿನಲ್ಲಿ ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಮಾಡ್ತಿರುವಂಥ ಒಂದಿಷ್ಟು ಕಾರ್ಯಗಳನ್ನು ಅವರ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ, ತಮ್ಮ ಮುಂದೆ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಆತ್ಮೀಯರೇ, ಇವತ್ತು ಬಹಳ ಪ್ರಮುಖವಾಗಿ ತಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ದೇಶದ ಜನಸಂಖ್ಯೆನೇ ನಮ್ಮ ಆಸ್ತಿ. ಪೀಪಲ್ ಆಫ್ ದಿಸ್ ಕಂಟ್ರಿ ಆರ್ ಅವರ್ ಅಸೆಟ್. Human resource is our asset. So how we convert them and make them productive is most important. How that can be done? Most important, this can be done only through a right education, not just right education, a quality education. Quality education is the most important thing, which our Honorable Prime Minister of our country, Sri Narendra Modi ji, which he has understood very well, even before he could get elected as the Prime Minister of our country, in his manifesto, he had made it very clear that we are going to come within a third national education policy which will be forward-looking, which can transform this country and make the superpower of the world, and it will be second to none. Understanding fully how it needs to be done, what should be the process. It took more than 5 years to come out with a right policy, which went through a lot of process from the ground level. It was not top to bottom approach, it was bottom to top approach, where in that process lakhs together people are involved in this entire process. What needs to be done? Probably in that direction it has come out very aptly and very forward looking, which can transform our country. Fully believing this, we have seen how it can transform what was the earlier system, what is the present system. Probably in this direction, under the leadership of our Honorable Chief Minister, our government took the decision of constituting a task force in the year 2020 itself. We constituted a task force which was constituted, and they submitted the report which was accepted by the cabinet and our government. Later on, once the policy was declared by Honorable Prime Minister, we were the first people to accept it and implement in the entire country. The state of Karnataka took the lead, and we were the first people to implement the national education policy, for which we are proud of it. By implementing the national education policy, it is going to transform the entire education system, thereby enabling and creating a lot of potential for our youngsters to build a bright future, a good future, thereby with a right learning, with a quality learning, and acquiring the right skills and enabling them to become a very good citizen, and with futuristic and with lot of good talent. It will be second to none if you compare with the entire world.
with the entire world. We need to compare ourselves with the entire world. It is not just competing among ourselves between state to state. It's not that. We are trying to compete with the entire world, and we want to be the best in the entire world in this process. Under the leadership of our Honorable Prime Minister and our Honorable Home Minister, we are working in this direction. So in this direction, we took a lot of initiatives. We built very good platform, technology platform. Thereby it will enable the last person in the society or the remotest place, the remote institution in the remote village, how there can be, we can improvise the education system by building a technology platform. We were able to establish a learning management system, Karnataka learning management system. Through that, we were able to provide a quality education. In this process, the good content was provided, and the assessment was provided, and the learning was allowed from anywhere, anytime, from anywhere, any place. The children were able to learn, and the performance analytics was integrated, and all good things are integrated to ensure that the quality of learning has improved by 10 times, sir, in this adoption of the integration of the tech. Already we have established 6 public university in this very education zone, sir. We established newly 3 universities, Nrupatanga University, Vishweshwaraya University, Bangalore City University, and Maharani Cluster University has been established. Within a sphere of just 1 square kilometer, we are having 4 universities, sir. Thereby we are enabling that the children will get the best of the best opportunity, most relevant. And along with this, we are in the process of establishing 7 more new universities. And in meanwhile, in a matter of a few years, we'll be having universities in each and every district. Thereby, each district can look up and ensure they'll get a good learning opportunity, good education system to be established in each and every district. And as well as with regard to the accessibility, equity and inclusion, sir, our state has given opportunity for each and every student, whoever is interested, whoever wants an opportunity to get into the higher education system. Nobody has been denied an opportunity. Each and every person has been given an opportunity, let it be technical education, polytechnic, ITI, GTTC, degree education. In all possible streams, we have given them an opportunity, sir. With these few words, I will not take my time, sir. We are trying to improvise the existing education system and ensure the best possible institution is built in the state of Karnataka to build the aspiration. Enterprising opening remarks. Dear brothers and sisters and my dear students, it's a privilege to witness this iconic day. Yes, the time has arrived right now. I now request our pride and Iron Man of India, Shri Amit Shah ji, Honorable Minister of Home Affairs and Minister of Cooperation, Government of India, to inaugurate Nrupatunga University, unveiling Nrupatunga University logo. A big round of applause, ladies and gentlemen, for the unveiling of Nrupatunga University logo and the foundation stone laid by our own beloved leader, the national leader, the Iron Man of India, Shri Amit Shah ji, and all the dignitaries on the dais. I now request to inaugurate the Regional Forensic Science Laboratory, Ballari, FSL. To make the criminal justice system faster and more scientific, Forensic Science Laboratory (FSL) in Karnataka came into existence on 1st August 1967. It had a humble beginning with one chemist and two questioned document experts as its staff. In 1994, the process of decentralization began by establishing Regional Forensic Science Labs or RFSLs at range level. The first RFSL was set up in Davangere. Later, regional forensic laboratories became operational in Mangaluru, Belagavi, Kalaburagi, Mysore and Hubballi
In recent years, Karnataka State Police has undertaken numerous steps, including increased leverage of forensic services to ensure higher conviction rates of crimes. To achieve better quality, timely and credible forensic services during the investigation, a major expansion of State Forensic Science Labs, SFSLs, and Regional Forensic Science Labs, RFSLs, was initiated. A State Forensic Science Lab was established with state-of-the-art facilities having 13 full-fledged forensic sections at the cost of Rs 30 crores. This lab was dedicated to the state by the then Honorable Chief Minister of Karnataka in 2021. Now it is planned to start all 13 forensic sections in existing and proposed RFSLs to decentralize and strengthen forensic services. In addition to augmenting physical infrastructure, seminal efforts are being made to recruit scientific officers and staff at the ranks. 406 officers and staff have been recruited in a single year, which is a record of its kind. To ensure quality training of recruited officers and raise their training to world standards, the Directorate of Forensic Science Laboratory, Karnataka, has signed a Memorandum of Understanding with the reputed National Forensic Science University, NFSU, Gujarat. Taking into consideration the acute shortage of forensic experts, the then Chief Minister of Gujarat and the present Honorable Prime Minister of India, Sri Narendra Modi ji, took an exemplary decision of establishing this unique and first of its kind university in the world, named as Gujarat Forensic Sciences University in the year 2009. Sri Amit Shah ji was the Honorable Home Minister of Gujarat at that point of time, and it was his initiative that he took a decision of keeping this university under the supervision of Home Department and not the Education Department. The Government of India state-of-the-art institution of Muslim portals from 2020 October. I am happy to inform that Karnataka Police has entered into a big association with this university. They have already started deputing their officers to the Forensic University for detailed training. Recently only we completed a training program of 52 scientific officers recruited by the Forensic Laboratory there. They were given important training in all aspects of forensic science, right from crime scene management to submission of report to the courts of law. Likewise, they also want their forensic laboratories across the state to be strengthened. So I congratulate Karnataka Police for taking this initiative. Thank you. Directorate of Forensic Science Laboratory, Karnataka is constantly striving to improve its standards to provide the best quality forensic services, and it has received NABL accreditation in the year 2019. The cyber section of the lab was notified as Electronic Evidence Examiner EEE in 2018. DSA Unit. Quality of evidence plays a crucial role in solving crime and ensuring convictions. To protect the integrity of pieces of evidence, a District Scientific Aid DSA unit is planned for each district of Karnataka. Each DSA unit comprises one senior scientific officer, 2 scientific officers and 1 laboratory attendant. At a scene of crime, the case investigator and crime scene personnel work together to define and secure areas that contain evidence, examine and document the scene. For this, 206 posts of scene of crime officers have been recruited to cater to the needs of investigating officers in identifying, collecting, preserving and packing the physical pieces of evidence at the scene of crime. Mobile Forensic Science Labs, MFSL. Mobile Forensic Science Labs contain equipment for analyzing chemicals, special hoods for fume disposal, isolated boxes for hazardous material analysis and supplies for crime scene investigation. For this, 6 full-fledged Mobile Forensic Science Labs have already become operational at both state and regional forensic science labs. Scene of crime officers, SOCO,
SOCO, along with District Scientific Aid DSA unit, equipped with mobile forensic science laboratories supported by the state-of-the-art RFSLs and SFSL, would provide professional and timely forensic services to the investigation officers at all stages of the investigation. Now it is an honor to request Honorable Union Home Minister Shri Amit Shah ji to inaugurate the Regional Forensic Laboratory Ballari. ಇದೀಗ ರೀಜನಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯನ್ನು ಉದ್ಘಾಟಿಸ್ತಾ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಗೃಹ ಮತ್ತು ಸಹಕಾರ ಸಚಿವರಾದಂತಹ ಶ್ರೀ ಅಮಿತ್ ಶಾ ಜಿ ಅವರು. The launch of RFSL Ballari comes as a much needed relief to the Ballari, Vijayanagara, Raichur and Koppala districts. Till now, these districts were dependent on RFSL Kalaburgi for forensic services. RFSL Ballari will serve these districts, thereby reducing travel time, delay and dependency of reports. RFSL Ballari houses state-of-the-art equipment, technology, qualified personnel with two major forensic sections, toxicology and biology, thereby paving way for decentralization of forensic services in the state. With establishment of RFSL Ballari, Directorate of Forensic Science Laboratory takes pride in having RFSL at each police range. ಧನ್ಯವಾದಗಳು ಸರ್. ಈಗ ಸ್ಮಾರ್ಟ್ ಇ ಬೀಟ್ ನ ಉದ್ಘಾಟನೆಯ ಕಾರ್ಯಕ್ರಮ. ಸ್ಮಾರ್ಟ್ ಇ ಬೀಟ್ ಅನ್ನ QR ಕೋಡ್ ಮೂಲಕ ಉದ್ಘಾಟಿಸಲಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಗೃಹ ಮತ್ತು ಸಹಕಾರ ಸಚಿವರಾದಂತಹ ಶ್ರೀ ಅಮಿತ್ ಶಾ ಅವರಿಂದ. Following the smart policing during the DGP and the IGP conference held in the year 2014 in the presence of Honorable Prime Minister Shri Narendra Modi ji, Karnataka State Police Department introducing Smart E-Beat system across the state. The Police Beat system is a system for criminal control, law and order maintenance and improved interaction between the public and police department. The beatbook-based beat system has been in existence for many years. With advancement of software technology and to fulfill the vision of our Honorable Prime Minister Narendra Modi ji's smart policing, the Karnataka State Police Department has adopted the Smart E-Beat to improve the beat system. The Smart E-Beat system digitizes beat points with scalable encrypted QR codes and collects geo-coordinates of beat points during installation. The station's SHO has complete control over planning and designing beats to police personnel during roll call and can incorporate, activate or deactivate beat points and set specific time for beat points. Beat cops can log into the Smart E-Beat app with login QR code, which displays all assigned beat points with navigation. The Beat app helps cops to visit beat points and informs the public with message about the beat police visit to the beat point. The Smart e-book system uses a digital book system to collect beat points, beat timings, dates and battery percentage and other information. Suspected persons can be identified using photo and fingerprint scanning during the beat. Higher officers can supervise duty beat police personnel during their night patrols and visit beat points. Now we request Shri Amit Shah ji, Honorable Minister of Home Affairs and Minister of Corporation, to kindly serve the first E-Beat. ಸ್ಮಾರ್ಟ್ ಇ ಬೀಟ್ ಅನ್ನ ಉದ್ಘಾಟಿಸ್ತಾ ಇದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಹಾನರಬಲ್ ಸ್ಮಾರ್ಟ್ ಇ ಬೀಟ್ ಅನ್ನ QR ಕೋಡ್ ಮೂಲಕ ಉದ್ಘಾಟಿಸಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಹಾನರಬಲ್ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅಂಡ್ ಮಿನಿಸ್ಟರ್ ಆಫ್ ಕೋಆಪರೇಷನ್ ಗವರ್ನಮೆಂಟ್ ಆಫ್ ಇಂಡಿಯಾ ಶ್ರೀ
ಅಮಿತ್ ಶಾ ಜಿ ಅವರು. ಇದೀಗ ಸನ್ಮಾನ್ಯ ಆರಗ ಜ್ಞಾನೇಂದ್ರ ಅವರು ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಇಂದಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. Now I request Shri Araga Gnanendra Ji, Honorable Home Minister of Karnataka, to address the gathering. ಈ ದಿನ ಮುಖ್ಯ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ದೇಶ ಕಂಡ ಅಪರೂಪದ ನಾಯಕ, ನಮ್ಮ ಕೇಂದ್ರ ಸರ್ಕಾರದ ಗೃಹ ಸಚಿವರಾಗಿರ್ತಕ್ಕಂಥ ಮತ್ತು ಸಹಕಾರಿ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರೇ, ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ, ಉನ್ನತ ಶಿಕ್ಷಣ ಸಚಿವರಾದಂಥ ಅಶ್ವಥ್ ನಾರಾಯಣ ಅವರೇ, ಲೋಕಸಭಾ ಸದಸ್ಯರಾದಂಥ PC ಮೋಹನ್ ಅವರೇ, VC ಅವರೇ, ಆಯುಕ್ತರೇ, DGP ಅವರೇ ಮತ್ತು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅಧಿಕಾರಿ ಬಂಧುಗಳೇ, ವಿದ್ಯಾರ್ಥಿಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇಂದು ಎರಡು ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿದ್ದಾರೆ. ರಾಜ್ಯದ ಗೃಹ ಇಲಾಖೆಯಲ್ಲಿ ವಿಶೇಷವಾಗಿ ಆಧುನಿಕ ಯುಗದಲ್ಲಿ ಜನರ ಮಾನ ಪ್ರಾಣ ಆಸ್ತಿಯನ್ನು ಕಾಪಾಡುವಂತಹದ್ದು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತಹದ್ದು ನಮ್ಮ ಪೊಲೀಸರಿಗೆ ದಿನನಿತ್ಯದ ಒಂದು ದೊಡ್ಡ ಸವಾಲು. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಶಕ್ತಿ ತುಂಬುವಂತಹ ರೀತಿಯಲ್ಲಿ ಈ ಸವಾಲನ್ನು ನಿಭಾಯಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಇ-ಬೀಟ್ ಸಿಸ್ಟಮ್ ಅನ್ನು ಇವತ್ತು ಮಾನ್ಯ ಅಮಿತ್ ಶಾ ಜಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಹಾಗೆಯೇ ಅಪರಾಧಗಳಿಗೆ ಬಲಿಯಾದಂಥ ವ್ಯಕ್ತಿಗಳ ಕುಟುಂಬಕ್ಕೆ ನ್ಯಾಯವನ್ನು ದೊರಕಿಸಿಕೊಡುವಂಥ ದಿಕ್ಕಿನಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯ ಬಹಳ ದೊಡ್ಡ ಇತ್ತೀಚಿನ ಅನ್ವೇಷಣೆ ಅದು. ಹಾಗಾಗಿ ಇವತ್ತು ಅಪರಾಧ ಪ್ರಕರಣಗಳಲ್ಲಿ ಕನ್ವಿಕ್ಷನ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು, ಯಾರು ಅಪರಾಧ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ವಿಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯ ಇವತ್ತು ಬಹಳ ದೊಡ್ಡ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಈಗಾಗಲೇ ತಮಗೆ ತಿಳಿದ ಹಾಗೆಯೇ ಕರ್ನಾಟಕ ಬೆಂಗಳೂರಿನಲ್ಲಿ 67ನೇ ಇಸ್ವಿನಲ್ಲಿ ಮೊದಲನೇ ಪ್ರಯೋಗಾಲಯ ಪ್ರಾರಂಭ ಆಗ್ತದೆ. ಈಗ ಬೆಂಗಳೂರು, ಮಂಗಳೂರು, ದಾವಣಗೆರೆ, ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ ಮತ್ತು ಈ ದಿನ ಮಾನ್ಯ ಅಮಿತ್ ಶಾ ಜಿ ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಬಳ್ಳಾರಿಯ ವಿಧಿವಿಜ್ಞಾನ ಪ್ರಯೋಗಾಲಯ ಒಟ್ಟು 7 ನಾವು ಹೊಂದಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ. ವಿಶೇಷವಾಗಿ ಕಳೆದ 2 ವರ್ಷದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯ ಇದಕ್ಕೆ ಈ ದೃಷ್ಟಿಯಿಂದ ಸುಮಾರು 450 ಅಧಿಕಾರಿಗಳನ್ನ ಸರ್ಕಾರ ನೇಮಕ ಮಾಡಿಕೊಂಡಿದೆ. 47 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 180 ಆಧುನಿಕ ಯಂತ್ರೋಪಕರಣಗಳನ್ನು ಖರೀದಿ ಮಾಡಿ ಈ ವಿಧಿವಿಜ್ಞಾನ ಸಂಸ್ಥೆಯ ಸಬಲೀಕರಣಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಬಂಧುಗಳೇ, ಅವರ ಅಪರಾಧ ತನಿಖೆಯಲ್ಲಿ ನ್ಯಾಯ ವಿಜ್ಞಾನ ವರದಿಗಳು ಒಂದು ಕ್ರಾಂತಿಯನ್ನೇ ಉಂಟು ಮಾಡಿದೆ. ಈ ಒಂದು ಕಾರಣದಿಂದಾಗಿ ಮಾನ್ಯ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಜಿಯವರು ಗುಜರಾತ್ ರಾಜ್ಯದ ಗೃಹ ಮಂತ್ರಿಗಳಾಗಿದ್ದಾಗ ಗುಜರಾತ್ ವಿಧಿವಿಜ್ಞಾನ ವಿಶ್ವವಿದ್ಯಾನಿಲಯ ಸ್ಥಾಪಿಸಿದ್ದರು. ಅವರ ದೂರದೃಷ್ಟಿಯ ಫಲವಾಗಿ ಇಂದು ಅದು ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾನಿಲಯವಾಗಿ ರೂಪುಗೊಂಡಿದ್ದು ರಾಷ್ಟ್ರದ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದಿದೆ. ರಾಜ್ಯದಲ್ಲಿಯೂ ವಿಧಿವಿಜ್ಞಾನ ವಿಷಯದಲ್ಲಿ ಮಾನವ ಸಂಪನ್ಮೂಲವನ್ನು ಸೃಷ್ಟಿಸುವ ದೃಷ್ಟಿಯಿಂದ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಒಂದನ್ನು ಸ್ಥಾಪಿಸಲು ನಮ್ಮ ಸರ್ಕಾರ ನಿರ್ಧರಿಸಿದೆ. ಈ ಉದ್ದೇಶಕ್ಕಾಗಿ 50 ಎಕರೆ ಪ್ರದೇಶವನ್ನು ಗುರುತಿಸಲಾಗಿದೆ ಹಾಗೂ ಅಂಥ ಕ್ಯಾಂಪಸ್ ಅನ್ನು ರಾಜ್ಯದಲ್ಲಿ ಸ್ಥಾಪಿಸಲಿಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಈ ಹಿಂದಿನ ವಿಸಿಟ್ನಲ್ಲಿ ಅಮಿತ್ ಶಾ ಜಿ ಅವರನ್ನ ನಾವು ಕೋರ್ಕೊಂಡಿದ್ವಿ. ಹಾಗಾಗಿ ಅವರು ಭಾಗಶಃ ಒಪ್ಪಿದ್ದಾರೆ. ಆ ರೀತಿಯಲ್ಲಿ ನಮ್ಮ ಸರ್ಕಾರ 50 ಎಕರೆ ಭೂಮಿಯನ್ನು ಅದಕ್ಕೆ ಹಸ್ತಾಂತರ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ರಾಜ್ಯದಲ್ಲಿ ಕೂಡ ವಿಧಿವಿಜ್ಞಾನ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಬಂಧುಗಳೇ, ಇವತ್ತು ಬಹಳ ಒಳ್ಳೆಯ ದಿನ. ಗೃಹ ಇಲಾಖೆಯ 2 ವಿಷಯಗಳನ್ನು ಮಾನ್ಯ ಅಮಿತ್ ಶಾ ಜಿ ಅವರು ಉದ್ಘಾಟನೆ ಮಾಡಿ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಎಲ್ರಿಗೂ ನಮಸ್ಕಾರವನ್ನು ಹೇಳಿ ನನ್ನ ಮಾತನ್ನು ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಶ್ರೀ ಆರಗ ಜ್ಞಾನೇಂದ್ರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ
ಇದೀಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರನ್ನ Chief Minister of Karnataka, Shri Basavaraja Bommai sir, to address the gathering. ಎಲ್ಲ ನನ್ನ ಆತ್ಮೀಯ ಯುವ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಶುಭಾಶಯಗಳು. ನಿಮ್ಮನ್ನೆಲ್ಲ ನೋಡಿ ಬಹಳ ದೊಡ್ಡ ಕರ್ನಾಟಕದ ಭವಿಷ್ಯ ಭವ್ಯವಾಗಿದೆ ಅಂತ ನನಗೆ ಭರವಸೆ ಬರ್ತಾ ಇದೆ. ಇವತ್ತು ನಮ್ಮ ನಡುವೆ ಆಧುನಿಕ ಭಾರತದ ಉಕ್ಕಿನ ಮನುಷ್ಯ, ಇಡೀ ಭಾರತದ ಅಖಂಡತೆ ಏಕತೆಯನ್ನು ಗಟ್ಟಿಯಾಗಿ ನಿಲ್ಲಿಸಿರುವಂಥ ಸ್ಪಷ್ಟ ನಿಲುವು, ಗಟ್ಟಿ ದಾರಿ ತಲುಪುವ ಛಲ ಇರುವಂಥ ರಾಜಕೀಯದಲ್ಲಿ ಚಲದಂಕ ಮಲ್ಲನಾಗಿ ಇಡೀ ಭಾರತ ದೇಶದ ಜನರ ಹೃದಯ ಸಿಂಹಾಸನವನ್ನು ಗೆದ್ದಂಥ ಕೇಂದ್ರ ಗೃಹ ಸಚಿವರು, ಸಹಕಾರ ಸಚಿವರು, ನಮ್ಮ ನಾಯಕರಾದಂಥ ಅಮಿತ್ ಶಾ ಜಿಯವರೇ, ಕೇಂದ್ರ ಸಚಿವರು, ನಮ್ಮ ನಾಯಕರು, ಕೇಂದ್ರದಲ್ಲಿ ಕರ್ನಾಟಕವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಪ್ರತಿನಿಧಿಸುವಂಥ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡ್ತಿರುವಂಥ ನಮ್ಮೆಲ್ಲರ ನೆಚ್ಚಿನ ಪ್ರಹ್ಲಾದ್ ಜೋಶಿ ಅವರೇ, ನಿಮ್ಮೆಲ್ಲರ ನೆಚ್ಚಿನ ಉನ್ನತ ಶಿಕ್ಷಣ ಸಚಿವರು, ನನ್ನ ಆತ್ಮೀಯ ಮಿತ್ರರು, ಸಚಿವ ಸಂಪುಟದ ಸಹೋದ್ಯೋಗಿಗಳು, ಹೊಸ ಎಜುಕೇಷನ್ ಪಾಲಿಸಿಯ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ತರುವ ನೇತಾರರಾದಂತಹ ಶ್ರೀ ಅಶ್ವಥ್ ನಾರಾಯಣ ಅವರೇ, ಒಬ್ಬ ದಕ್ಷ ಗೃಹ ಸಚಿವರು, ಅನುಭವಿಗಳು, ಹಿರಿಯರು ಆದಂಥ ನನ್ನ ಸಚಿವ ಸಂಪುಟದ ಸಹೋದರಂತ ಜ್ಞಾನೇಂದ್ರ ಅವರೇ, ಸಂಸದ ಸದಸ್ಯರಾದಂಥ PC ಮೋಹನ್ ಅವರೇ, ಶ್ರೀನಿವಾಸ್ ಅವರೇ, BJP ಅವರೇ, ಹಾಗೂ ಎಜುಕೇಷನ್ ಕಮಿಷನರ್ ಅವರೇ ಮತ್ತು ನೆರೆದಂಥ ಎಲ್ಲ ಹಿರಿಯ ಪ್ರೊಫೆಸರ್ಗಳೇ, ಅಧಿಕಾರಿ ಬಂಧುಗಳೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿ ಬಂಧುಗಳೇ, ನೀವೆಲ್ಲ ಅದೃಷ್ಟವಂತರು. ಬದಲಾವಣೆ ಆಗುತ್ತಿರುವಂಥ ಪರ್ವ ಕಾಲದಲ್ಲಿ ತಾವು ವಿದ್ಯಾರ್ಥಿಗಳಾಗಿದ್ದೀರಿ. ಭಾರತಕ್ಕೆ ವಿಶ್ವದಲ್ಲಿ ಉನ್ನತ ಸ್ಥಾನ ಸಿಗುವಂತಹ ಸಂದರ್ಭದಲ್ಲಿ ತಾವು ವಿದ್ಯಾರ್ಥಿಗಳಾಗಿದ್ದೀರಿ. ಬದಲಾವಣೆಯ ಮುಂಚೂಣಿಯಲ್ಲಿ ತಾವೆಲ್ಲ ಇದ್ದೀರಿ. ಅತ್ಯಂತ ದಕ್ಷ ನಾಯಕತ್ವ, ದೂರದೃಷ್ಟಿಯ ನಾಯಕತ್ವ ನರೇಂದ್ರ ಮೋದಿಜಿಯವರ ಕಾಲದಲ್ಲಿ ತಾವು ವಿದ್ಯಾರ್ಥಿಗಳಾಗಿದ್ದೀರಿ. ಇದೆಲ್ಲ ಹೆಮ್ಮೆಯ ವಿಚಾರ. ನಮ್ಮ ಕಾಲದಲ್ಲಿ ಇಷ್ಟು ವ್ಯವಸ್ಥೆಗಳಿರಲಿಲ್ಲ, ಫೆಸಿಲಿಟಿ ಇರಲಿಲ್ಲ, ಒಂದು ಸ್ಪಷ್ಟವಾದಂಥ ನಾಯಕತ್ವ ಇರಲಿಲ್ಲ. ಆ ಸ್ಫೂರ್ತಿ ತುಂಬುವಂಥ ಯುವಕರಿಗೆ ಸ್ಫೂರ್ತಿ ತುಂಬುವಂಥ ನಾಯಕತ್ವ ಇರಲಿಲ್ಲ. ಯಾವುದು ಜನಸಂಖ್ಯೆ ಇಡೀ ದೇಶಕ್ಕೆ ಭಾರ ಅಂತಂದಿದ್ರು, ಅದೇ ಜನಸಂಖ್ಯೆಯನ್ನ ಇವತ್ತು ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ಅದು ನಮ್ಮ ಆಸ್ತಿ. ಯುವ ಜನಸಂಖ್ಯೆ ಏನಿದೆ 46% ಈ ದೇಶದಲ್ಲಿ ಡೆಮೋಗ್ರಾಫಿಕ್ ಡಿವಿಡೆನ್ಸ್ ಅನ್ನು ಪಡೆಯಲು ಈ ಯುವ ಏನು ದೊಡ್ಡ ಜನಸಂಖ್ಯೆ ಇದೆ, ಇದನ್ನ ಇವರಿಗೆ ಭವ್ಯ ಭವಿಷ್ಯವನ್ನು ಕೊಟ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ತಂದು ಇಡೀ ಭವ್ಯ ಭಾರತವನ್ನು ಕಟ್ಟುವಂತ ನಿಮ್ಮೆಲ್ಲರನ್ನು ಸೇನಾನಿಗಳಾಗಿ ಮಾಡಬೇಕನ್ನುವಂಥ ಸಂಕಲ್ಪವನ್ನು ಮಾಡಿ ಇವತ್ತು ನ್ಯೂ ಎಜುಕೇಷನ್ ಪಾಲಿಸಿಯನ್ನು ತಂದಿದ್ದಾರೆ. ಬಹಳ ದೊಡ್ಡ ಬದಲಾವಣೆ. ಒಂದೇ ಸಂದರ್ಭದಲ್ಲಿ 2-3 ಕೋರ್ಸ್ಗಳನ್ನ ಮಾಡಬಹುದು, ಇಂಟರ್ಚೇಂಜ್ ಅನ್ನ ಮಾಡಬಹುದು. ನೀವು PG ಮತ್ತು ಡಿಗ್ರಿ ಒಂದೇ ಕಾಲದಲ್ಲಿ ಮಾಡಬಹುದು. ಬೇರೆ ಬೇರೆ ವಿಷಯಗಳನ್ನ ಪರಿಣಿತರಾಗಬಹುದು. ವಿದೇಶಗಳಲ್ಲಿರುವಂತಹ ಎಲ್ಲ ವ್ಯವಸ್ಥೆಗಳು ಇದರಲ್ಲಿದೆ. ಆಧುನಿಕ ಭಾರತದ ಅವಶ್ಯಕತೆಗಳನ್ನು ಸಶಕ್ತವಾಗಿ ನಿಭಾಯಿಸಲು
ನಿಮ್ಮನ್ನು ಸನ್ನದ್ಧ ಮಾಡಲು ಈ ಎಜುಕೇಷನ್ ಪಾಲಿಸಿ ಇದೆ. KG-ಯಿಂದ ಹಿಡಿದು PG-ವರೆಗೂ ಈ ಹೊಸ ಎಜುಕೇಷನ್ ಪಾಲಿಸಿ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡ್ತೇವೆ. ಯಾವಾಗಲೂ ಕೂಡ ಯಾವುದಾದ್ರೂ ದೊಡ್ಡ ಬದಲಾವಣೆ ಆದಾಗ ಅದರ ವಿರುದ್ಧ ಸಣ್ಣ ಪುಟ್ಟ ಧ್ವನಿಗಳು ಬರ್ತವೆ. ಸ್ಟೇಟಸ್ ಕೋಯಿಸ್ಟ್ ಅಂತ ಇರ್ತಾರೆ, ಬದಲಾವಣೆಯ ವಿರೋಧಿಗಳಿರ್ತಾರೆ. ಯಾವುದಾದ್ರೂ ಒಂದು ವ್ಯವಸ್ಥೆನ ಬದಲಾವಣೆ ಮಾಡುವಾಗ ಅದು ಬೇಡ ಇದ್ದದ್ದು ಇರಲಿ ಅನ್ನುವಂಥ ಒಂದು ವ್ಯವಸ್ಥೆ ಇರ್ತದೆ, ಜನ ಇರ್ತಾರೆ. ಆದರೆ ಕಾಲ ಯಾರಿಗೂ ನಿಲ್ಲೋದಿಲ್ಲ, ಅವಕಾಶಗಳು ಯಾರಿಗೂ ನಿಲ್ಲೋದಿಲ್ಲ. ನಮ್ಮ ಯುವ ಶಕ್ತಿ ಇವತ್ತು ಸನ್ನದ್ಧರಾಗಿದೆ, ತಯಾರಾಗಿದೆ. ಈ ಬದಲಾವಣೆಯಲ್ಲಿ ತಾವು ಪಾಲ್ಗೊಳ್ತೀವಿ ಅನ್ನುವಂಥ ತೀರ್ಮಾನವನ್ನು ತಾವು ಮಾಡಿದ್ದೀರಿ. ಯುಕ್ತುಂಗ ಇವತ್ತು ಯೂನಿವರ್ಸಿಟಿ ಏನಿದೆ, ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಸಂಪೂರ್ಣವಾಗಿ ಒಪ್ಕೊಂಡಿರುವಂಥ ಕರ್ನಾಟಕದಲ್ಲಿ ಯಾವುದಾದ್ರೂ ಯೂನಿವರ್ಸಿಟಿ ಇದ್ರೆ ಅದು ಯುಕ್ತುಂಗ ಯೂನಿವರ್ಸಿಟಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಹಾರಾಜರು ಕಟ್ಟಿರುವಂತಹ ಕಾಲೇಜು, 100 ವರ್ಷಕ್ಕಿಂತ ಹೆಚ್ಚು ಹಿಂದಿರುವಂಥ ಸೈನ್ಸ್ ಕಾಲೇಜನ್ನು ಇವತ್ತು ಯೂನಿವರ್ಸಿಟಿಯಾಗಿ ಪರಿವರ್ತನೆಯನ್ನು ಮಾಡಿ ರೂಸಾದಲ್ಲಿ ಎಲ್ಲ ಸಹಾಯವನ್ನು ಪಡ್ಕೊಂಡು 50 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ಸರ್ಕಾರ ಇವತ್ತು ನಮಗೆ ಕೊಡಮಾಡಿದೆ. ಮಿಕ್ಕಿದ್ದು ನಮ್ಮ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಅನುದಾನವನ್ನು ಕೊಡ್ತದೆ. ಹೀಗಾಗಿ ಬದಲಾವಣೆಯ ಮೊದಲನೆಯ ಸಂಸ್ಥೆ ವೃತ್ತುಂಗ ಸಂಸ್ಥೆ. ವೃತ್ತುಂಗ 9ನೇ ಶತಮಾನದ ದೊಡ್ಡ ಕವಿ, ದೊಡ್ಡ ಸಾಹಿತ್ಯ, ನವ ಸಾಹಿತ್ಯ ಆ ಕಾಲದಲ್ಲಿ ನಿರ್ಮಿಸಿರುವಂಥ ಬದಲಾವಣೆಯ ದೊಡ್ಡ ಹರಿಕಾರರು ವೃತ್ತುಂಗ ಅವರು. ಅದರ ಹೆಸರಿನಲ್ಲಿ ಇವತ್ತು ಆಧುನಿಕ ಬದಲಾವಣೆ ಆಗ್ತಾ ಇದೆ ಬಂಧುಗಳೇ. ಅದಕ್ಕೆ ತಾವು ಸನ್ನದ್ಧರಾಗಿ ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಾರ ಯುವಕರಿಗೆ ಹೊಸ ಯೋಜನೆಗಳನ್ನು ಇವತ್ತು ನಾವು ಮಾಡಿದ್ದೇವೆ. ನಿಮ್ಮ ಸ್ವಯಂ ಉದ್ಯೋಗಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ. ಕ್ಯಾಂಪಸ್ ಇಂಟರ್ವ್ಯೂಗಳಿಗೆ ಒತ್ತನ್ನು ಕೊಟ್ಟಿದ್ದೇವೆ. ನಿಮಗೆ ಉದ್ಯೋಗಕ್ಕೆ ಒತ್ತನ್ನು ಕೊಟ್ಟಿದ್ದೇವೆ. ನೀವು ಎಜುಕೇಷನ್ ಪಾಲಿಸಿ ಒಂದು ಕಡೆ ಆದರೆ, ನೀವು ಎಂಪ್ಲಾಯ್ಮೆಂಟ್ ಪಾಲಿಸಿ ಇನ್ನೊಂದು ಕಡೆ ನಾವು ಇವತ್ತು ತಯಾರು ಮಾಡಿದ್ದೇವೆ ತಮಗೋಸ್ಕರ. ಇವತ್ತಿನ ಸರ್ಕಾರ, ನಮ್ಮ ಸರ್ಕಾರ, ಮೋದಿಜಿಯವರ ಸರ್ಕಾರ ಇವತ್ತು ಯುವಕರಿಗೆ ಎಲ್ಲ ರೀತಿಯ 3 ಈಗಳು, ಎಜುಕೇಷನ್, ಎಂಪ್ಲಾಯ್ಮೆಂಟ್ ಅಂಡ್ ಎಂಪವರ್ಮೆಂಟ್, ಈ 3 ಒದಗಿಸಲು ನಾವು ಭದ್ರ ಕೆಲಸವನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ. ಇವತ್ತು ಒಬ್ಬ ರಾಜಕಾರಣಿಯ ಕಣ್ಣು ಮುಂದಿನ ಚುನಾವಣೆ ಮೇಲೆ ಇರ್ತದೆ, ಒಬ್ಬ ಮುತ್ಸದ್ದಿ ಕಣ್ಣು ಮುಂದಿನ ಜನಾಂಗದ ಮೇಲೆ ಇರ್ತದೆ. ಆ ಪೊಲಿಟಿಷಿಯನ್ ಇಸ್ ಐ ಆನ್ ದ ನೆಕ್ಸ್ಟ್ ಎಲೆಕ್ಷನ್, ಆ ಸ್ಟೇಟ್ಸ್ಮನ್ ಇಸ್ ಐ ಆನ್ ದ ನೆಕ್ಸ್ಟ್ ಜನರೇಷನ್. ಇವತ್ತು ನಮ್ಮ ವೇದಿಕೆ ಮೇಲೆ ಕೂತು ವೃತ್ತುಂಗ ಯೂನಿವರ್ಸಿಟಿಯ ಉದ್ಘಾಟನೆ ಮಾಡಿದಂಥ ಅಮಿತ್ ಶಾಜಿ ಅವರು ಈಸ್ ಅ ಸ್ಟೇಟ್ಸ್ಮನ್. ಹಲವಾರು ವರ್ಷಗಳಿಂದ ನೆಗೆದಿದ್ದಂಥ ನಮ್ಮ ದೇಶದ ಸಮಸ್ಯೆಗಳನ್ನು ಬಗೆಹರಿಸಿ, ಅದು ಆರ್ಟಿಕಲ್ 370 ಇರಬಹುದು, ದೇಶದಲ್ಲಿ ಹಲವಾರು ಅನಿಷ್ಟ ಕಾನೂನುಗಳನ್ನು ತೆಗೆದುಹಾಕುವ ಮುಖಾಂತರ ಇರಬಹುದು, ದೇಶದ ಅಖಂಡತೆ, ಏಕತೆ ಮತ್ತು ದೇಶದ ಗಡಿ ಭಾಗಗಳನ್ನು ಭದ್ರತೆಯನ್ನು ಮಾಡುವಂಥದ್ದಿರಬಹುದು. ದಿಟ್ಟ ನಿಲುವಿನಿಂದ, ಸ್ಪಷ್ಟವಾದಂಥ ವಿಚಾರದಿಂದ ಮುನ್ನುಗ್ಗುತ್ತಿರುವಂಥ ನಮ್ಮ ಅಮಿತ್ ಶಾಜಿ ಅವರು ಈಸ್ ಅ ಸ್ಟೇಟ್ಸ್ಮನ್ ಹೂ ಥಿಂಕ್ಸ್ ಆಫ್ ದ ನೆಕ್ಸ್ಟ್ ಜನರೇಷನ್ ಅಂಡ್ ಯು ಆರ್ ದ ನೆಕ್ಸ್ಟ್ ಜನರೇಷನ್, ಯು ಆರ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ. ಅದರಿಂದ ಈ ಎಲ್ಲ ವಿಚಾರಗಳನ್ನು ಇಲ್ಲಿ ಹೇಳೋದಕ್ಕೆ ನಾವೆಲ್ಲ ಸೇರಿದ್ದೇವೆ ಬಂಧುಗಳೇ. ಇವತ್ತು ಈ ಬದಲಾವಣೆಯ ಹರಿಕಾರರು ತಾವು ಕೂಡ ಆಗಬೇಕು. ನಮ್ಮ ಅಶ್ವಥ್ ನಾರಾಯಣ ಅವರು ಭಾಳ ಶ್ರಮ ಪಡ್ತಾ ಇದ್ದಾರೆ ಈ ಬದಲಾವಣೆ ತರಲು. ಕಳೆದ 2 ವರ್ಷದಿಂದ ಒಂದು ದಿವಸನೂ ಕೂಡ ಬಿಟ್ಟಿಲ್ಲ, ಭಾಳ ಶ್ರಮವನ್ನು ಪಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಬೆಂಬಲ ಕೂಡ ಇರಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಐ ಕಾಲ್ ಅಪಾನ್ ದ ಅಕಾಡೆಮಿಷಿಯನ್ಸ್, ಪ್ರೊಫೆಸರ್ಸ್ ಟು ಹೆಲ್ಪ್ ಅಸ್ to bring a big change in the education, not only in the syllabus, but the purpose of education, which can build a new society, which is a responsible society, and a nation-loving society, and nation's pride society. ಆ ಕೆಲಸವನ್ನು ತಾವೆಲ್ಲರೂ ಸೇರಿ ಮಾಡ್ತೀರಿ ಅಂತ ವಿಶ್ವಾಸ ಇಟ್ಟಿದ್ದೇನೆ. ಗೃಹ ಇಲಾಖೆ FSL ಬೆಳ್ಳಾರಿಯಲ್ಲಿ ಇವತ್ತು ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಎಲ್ಲ ರೀಜನ್ಗೆ ಒಂದೊಂದು FSL ಆಗಿದೆ. ಭಾಳಷ್ಟು ಅಪರಾಧಿಗಳನ್ನು ಕೂಡಲೇ ಹಿಡಿಯೋದಕ್ಕೆ ನ್ಯಾಯಸಮ್ಮತವಾದಂಥ ವಿಧಾನಗಳಿಂದ ಮಾಡೋದಕ್ಕೆ ಅನುಕೂಲ ಆಗಿದೆ. ಇವತ್ತು ಅಮಿತ್ ಶಾಜಿಯವರು ನಮ್ಮ ಕರ್ನಾಟಕಕ್ಕೆ ಭಾಳ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ವುಮನ್ ಸೇಫ್ಟಿ ಬಗ್ಗೆ
ನಿರ್ಭಯ ಯೋಜನೆಯನ್ನು ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಸುಮಾರು 750 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಈಗಾಗಲೇ ನಿರ್ಭಯ ಯೋಜನೆಯನ್ನು ನಾವು ಇವತ್ತು ಕಾರ್ಯಾರಂಭವನ್ನು ಮಾಡ್ತಾ ಇದ್ದೇವೆ. ಎಂಟೈರ್ ಬೆಂಗಳೂರಿನಲ್ಲಿ ಸುಮಾರು 7,000ಕ್ಕಿಂತ ಹೆಚ್ಚು CC ಕ್ಯಾಮೆರಾಗಳನ್ನ, ವಿಶೇಷವಾದ ಕಮಾಂಡ್ ಸೆಂಟರ್ನ ಮತ್ತು ವಿಶೇಷವಾದ ಸ್ಟೇಷನ್ಗಳನ್ನು ಇವತ್ತು ಸ್ತ್ರೀಯರ ಸುರಕ್ಷತೆ, ಮಹಿಳಾ ಸುರಕ್ಷತೆ, ಅದಕ್ಕೋಸ್ಕರ ಇವತ್ತು 750 ಕೋಟಿ ರೂಪಾಯಿ ಅಮಿತ್ ಶಾ ಅವರು ನಮ್ಗೆ ಕೊಟ್ಟಿರುವಂಥದ್ದು. ನಾನು ಇಡೀ ಕರ್ನಾಟಕದ ಮಹಿಳಾ ನಮ್ಮ ಅಕ್ಕ ತಂಗಿಯರ ಸಹೋದರಿಯರ ಪರವಾಗಿ ಅಮಿತ್ ಶಾ ಅವರಿಗೆ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಂದಿದೆ. ಅದೇ ರೀತಿ ಇವತ್ತು ನಮಗೆ FSL ಯೂನಿವರ್ಸಿಟಿ ಕ್ಯಾಂಪಸ್ ಅನ್ನು ಕೊಡಲು ಇವತ್ತು ಮುಂದೆ ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ಪೊಲೀಸ್ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಯಾವುದೇ ವಿಚಾರದಲ್ಲಿ ನಿಷ್ಪಕ್ಷಪಾತವಾಗಿ, ನಿರ್ಭಯವಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಯಾವುದೇ ಹಗರಣದಲ್ಲಿ, ಏನೇ ಪ್ರಕರಣದಲ್ಲಿ ಅದನ್ನು ಬಹಳ ದಕ್ಷತೆಯಿಂದ ಮಾಡ್ತಾ ಇದೆ. ಅದರಿಂದ ಕೆಲವರು ತೊಂದರೆ ಆಗಿದೆ ಅವ್ರಿಗೆ. ಅದಕ್ಕೆ ದಿನನಿತ್ಯ ಮಾತಾಡ್ತಾ ಇರ್ತಾರೆ, ಏನಾದರೂ ಒಂದು ಮಾತಾಡ್ತಾರೆ. ಅವ್ರ ಬುಡಕ್ಕೆಲ್ಲಿ ಬರ್ತದೆ ಅನ್ನೋಂಥ ಭಯ ಇದೆ ಅವ್ರಿಗೆ. ನಾವು ಯಾರ ವಿರುದ್ಧವೂ ಅಲ್ಲ, ಆದರೆ ಅಪರಾಧಿಗಳ ವಿರುದ್ಧ ಖಂಡಿತವಾಗಿ ನಾವಿದ್ದೇವೆ. ದಯವಿಟ್ಟು ಅಪರಾಧಿಯ ರಕ್ಷಣೆ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ, ಇವತ್ತು ಶುಭ ದಿನ, ಬಸವ ಜಯಂತಿ, ಅಕ್ಷಯ ತೃತೀಯ ದಿನ. ತಮ್ಮೆಲ್ಲರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳು, ಅಕ್ಷಯ ತೃತೀಯ ಶುಭಾಶಯಗಳು. ಎಲ್ಲ ತಾಯಂದಿರು ಇವರೆಲ್ಲ ಇದ್ದೀರಿ, ಅಕ್ಕಂಗಿರು ಇದ್ದೀರಿ, ಎಲ್ಲ ಅಣ್ಣತಮ್ಮಂದಿರು, ಅಕ್ಷಯ ತೃತೀಯ ಅವೆಲ್ಲರೂ ಕೂಡ ಬಂಗಾರವನ್ನು ಕೊಡಿಸುವಂಥ ಕೆಲಸವನ್ನು ನೀವು ಎಲ್ಲರೂ ಮಾಡಬೇಕು ಅಂತಂದು ವಿನಂತಿಯನ್ನು ಮಾಡಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿ, ನಮ್ಮ ವಿಪ್ತುಂಗ ಯೂನಿವರ್ಸಿಟಿ ಉತ್ತುಂಗಕ್ಕೆ ಬೆಳೀಲಿ, ಇಡೀ ದೇಶದಲ್ಲಿ ನಂಬರ್ 1 ವಿಶ್ವವಿದ್ಯಾಲಯ ಆಗಲಿ ಅಂತೇಳಿ ಹಾರೈಸಿ ನನ್ನ ಮಾತು ಕೂಡ ಮಾಡ್ತೇನೆ. ಧನ್ಯವಾದಗಳು. ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿಯ ಹಾದಿಯಲ್ಲಿ ಮುಂದುವರಿಸ್ತಾ ಇರುವಂತಹ ನಮ್ಮೆಲ್ಲರ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ladies and gentlemen, now I request our beloved true leader, the pride of India, the Iron Man of India, the man with the optimist vision, Shri Amit Shah ji, to address the gathering. मीडिया के मित्र जरा माइक टीवी सेट करके बैठ जाए, कैमरा सेट करके प्लीज आप कैमरा सेट करके बैठ जाइए तो मैं सारे विद्यार्थियों को देख पाऊंगा. आज के कार्यक्रम में मंच पर उपस्थित कर्नाटक के लोकप्रिय मुख्यमंत्री श्रीमान बसवराज बोम्बाई जी, हमारे मित्र और केंद्रीय मंत्री श्रीमान प्रहलाद जोशी जी, डॉक्टर अश्वत्थ नारायण जी, श्री अरगा ज्ञानेन्द्र जी, सांसद श्री PC मोहन जी, प्रोफेसर श्री श्रीनिवास जी, आज के कार्यक्रम की आत्मा और जिनको मिलने के लिए मैं आया हूं, ऐसे मेरे युवा मित्रों और आज यहां पर उपस्थित भाइयों और बहनों, आज अक्षय तृतीया का पवित्र दिन है. देश भर में कृषि के साथ जुड़े हुए सारे किसान आज गाय और बैल का पूजन कर कृषि की नई शुरुआत करते हैं. और हम सब के लिए ये दिन इसलिए भी महत्वपूर्ण है कि बसवण्णा की जयंती का दिन. बसवण्णा ने सैकड़ों साल पहले समाज के अंदर सर्वस्पर्शीय, सर्वसमावेशक लोकतंत्र कैसा हो सकता है, इसका उदाहरण
इसी महान कर्नाटक की भूमि पर अनुभव मंडपम के द्वारा किया था। उन्होंने अपने वचनों के द्वारा समाज के हर वर्ग की समस्याओं को समाधान के बहुत सुंदर और सरल रास्ते दिखाए। मैं आज युवा मित्र जो यहाँ है वो सभी को कहना चाहता हूं कि पढ़ाई लिखाई जो आप क्षेत्र में करना चाहते हो उससे करिएगा, मगर बसवन्ना के वचनों को जरूर पढ़ेगा। जीवन में कभी कोई दिक्कत आपके सामने नहीं आएगी। आज के समय की सभी समस्याओं का समाधान ढूंढने के लिए चिंतन करते हैं, तो सभी समस्याओं का समाधान बसवन्ना के वचनों के अंदर ही दिखाई पड़ता है। आज उनकी जयंती है। मैं अभी उनको पुष्पांजलि लेकर भी आया हूं। मैं फिर से एक बार बसवन्ना के वचनों से न केवल कर्नाटक, पूरा देश और दुनिया शांति, सद्भाव, समावेशी लोकतंत्र के रास्ते पर आगे बढ़े, ऐसी शुभकामनाएं देना चाहता हूं। मित्रों, आज मेरे लिए बड़े गौरव का विषय है, क्योंकि मेरे सामने कर्नाटक और भारत का भविष्य बैठा हुआ है। और वाक्य में बोलने के लिए नहीं बोलता, मैं मन से मानता हूं कि किसी भी देश का भविष्य उस देश के युवाओं के अंदर और इस देश के युवाओं के चरित्र के अंदर निर्मित होता है। और मित्रों, आज इस समृद्ध विरासत वाले कॉलेज में मैं खड़ा हूं। यह पहले एक सरकारी विज्ञान कॉलेज था। महाराजा मैसूर कृष्ण राजा ने 1921 में इसको स्थापना किया। 100 साल हो गए। 100 साल तक निरंतर यहाँ विद्या की उपासना होती रही। कई बच्चे यहाँ से निकलकर अपने अपने क्षेत्र के अंदर कर्नाटक और देश के लिए बहुत बड़ा योगदान दिए। इस कॉलेज ने कई सारे मील के पत्थर यहां स्थापित किए हैं और अब 2020 से कॉलेज को नृपतुंगा यूनिवर्सिटी के नाम से जाना जाता है। आज इसका लोगो का भी लोकार्पण हुआ है और आज इसका फॉर्मल इनॉग्रेशन भी हुआ है। मुझे बहुत आनंद है कि कर्नाटक सरकार ने राष्ट्रकूटों के प्रसिद्ध राजा अमोघ वर्षा नृपतुंगा के नाम से इस कॉलेज, इस विश्वविद्यालय का नाम रखा है। इन्होंने अपने समय में साहित्य, संस्कृति और शिक्षा के लिए ढेर सारा काम किया था। आज यही विश्वविद्यालय महाराज नृपतुंगा के सभी आदर्शों को चरितार्थ करेगा, इसका मुझे विश्वास है। मित्रों, आज यहाँ पर जब मैं आया हूँ तब आपको एक बात कहना चाहता हूँ कि इस कॉलेज का तो शताब्दी हो चुका है। नया यूनिवर्सिटी भी 2020 से शुरू हुआ है, मगर आज जिस दिन इसका फॉर्मल इनॉग्रेशन हो रहा है और इसका चिन्ह भी आज जो जारी किया है, वो वर्ष आजादी का अमृत महोत्सव का वर्ष। यहां जो युवा बैठे हैं, मैं उनको कहना चाहता हूं कि आज हमारे देश को आजादी मिले हुए 75 साल हो गए। सब लोग अपने अपने दृष्टि से देश को बनाने में योगदान करे हैं और ये 75 साल की यात्रा में देश ने काफी मंजिल काट कर आज हम यहाँ पर खड़े हैं। हमारे देश के प्रधानमंत्री नरेंद्र मोदी जी ने आजादी के इस अमृत महोत्सव को बहुत महत्व के साथ
मनाने का निर्णय किया है। इन्होंने हमारे सामने 3 लक्ष्य रखे हैं। पहला लक्ष्य कि आजादी के लिए जिन जिन लोगों ने अपने बलिदान दिए, नामी अनामी कई लोग, लाखों लोग ऐसे थे जिन्होंने सर्वस्व न्योछावर कर दिया, आज उनको कोई नहीं। कई लोग ऐसे थे जिन्होंने अपनी कैरियर को देश के लिए समर्पित कर दिया, और कई लोग ऐसे थे जिन्होंने अपने जीवन का बलिदान दिया। पहला उद्देश्य आजादी के अमृत महोत्सव का है कि आज की युवा पीढ़ी आजादी के उन जन नायकों को जाने, पहचाने और उनमें से देशभक्ति के संस्कार ग्रहण कर देश को आगे बढ़ाने के लिए करें। मित्रों, मोदी जी ने बहुत महत्वपूर्ण बात कही। जो लोग आजादी के बाद जन्मे हैं, जो लोग सेना में नहीं गए हैं, सेना की सर्विस ज्वाइन नहीं किए हैं, उनको देश के लिए मरने का मौका नहीं मिल सकता, हम सब जानते हैं। परंतु उन्होंने एक दूसरी महत्व की बात की है कि निश्चित है कि हम लोगों को देश के लिए मरने का मौका नहीं मिलता, मगर हम सब के लिए देश के लिए जीने का मौका ईश्वर ने जरूर दिया है, और हम सब ने देश के लिए जीना। और आजादी का अमृत महोत्सव ये 75वां साल एक संकल्प लेने का साल है। 75वें साल में इस देश के 130 करोड़ लोग हर क्षेत्र में आजादी की जब शताब्दी मनाई जाएगी 2047 के अंदर, तब देश हर एक क्षेत्र के अंदर दुनिया में सर्वोच्च स्थान पर हो, ऐसा संकल्प लेना। और वो संकल्प के लिए 25 साल आज से लेकर 2047 तक 25 साल जो अमृत काल है, इसके लिए हम सब ने देश के विकास के लिए योगदान करना और 2047 में भारत को विश्व गुरु के रूप में देखने का हमारे आजादी के नायकों के स्वप्न को सिद्ध करना। और ये संकल्प हम सब ने लिया। मित्रों, मैं आज सभी युवाओं को कहने आया, आप लोगों को लगेगा कि संकल्प लेने से क्या होता है। संकल्प छोटे छोटे होते हैं, व्यक्तिगत जीवन के भी होते हैं, देश के लक्ष्य तय करने के भी होते हैं, मगर व्यक्तिगत जीवन के छोटे संकल्प भी देश में बहुत बड़ा परिवर्तन करते हैं। आज यहाँ युवा भाई बहन बैठे हैं। आज अगर आप संकल्प लेकर घर पे जाते हो कि मेरे जीवन में मैं कभी टैक्स की चोरी नहीं करूंगा, तो ये देश के विकास के लिए बहुत बड़ा योगदान देगा। अगर कोई तय करता है कि मेरे जीवन में मैं कभी भी ट्रैफिक के नियमों का उल्लंघन नहीं करूंगा, तो देश के लिए बहुत बड़ा संकल्प होता है। अगर 130 करोड़ लोग एक एक संकल्प ऐसा लेते हैं, तो 130 करोड़ का संपुट देश को 130 करोड़ कदम आगे ले जाता है और देश को दुनिया में सर्वोच्च बनाने के लिए आगे ले जाता है। मित्रों, आज यहाँ यूनिवर्सिटी की औपचारिक शुरुआत हुई है। उस वक्त मैं कहना चाहता हूँ, कर्नाटक के मुख्यमंत्री जी को बधाई भी देना चाहता हूँ, क्योंकि नरेंद्र मोदी जी ने एक नई न्यू एजुकेशन पॉलिसी 2020 में लाई। उसके उद्देश्य भारत को महान बनाने के थे। उसके उद्देश्य हमारे युवाओं को अपॉर्चुनिटी देने के हैं। इसके उद्देश्य हमारे युवाओं को एक ऐसा प्लेटफॉर्म देने का है जिस पर खड़ा होकर कर्नाटक और भारत का युवा विश्व के युवा के साथ विश्वास के साथ स्पर्धा कर अपना हिस्सा देश के विकास के लिए योगदान दे सके। और एक नई शिक्षा नीति को समग्र देश में सबसे पहले अगर किसी ने स्वीकार किया है तो हमारे कर्नाटक राज्य ने स्वीकार किया है। इसलिए मैं कर्नाटक राज्य को बहुत बहुत बधाई देना चाहता हूँ। हमारी नई शिक्षा नीति के अंदर भारतीय संस्कृति की समझ को बढ़ावा देने पर जोर है। विश्व में भारत का जो विश्व को मार्गदर्शन करने का दायित्व है, इसके प्रति विद्यार्थियों को जागरूक करने का लक्ष्य रखा गया है और भारत को
नॉलेज सुपर पावर बनाने का भी लक्ष्य रखा गया है। नई शिक्षा नीति के तहत शिक्षा का मूल आधार भारत की स्थानीय भाषाएं हो, इस पर भी बल दिया गया है और कर्नाटक ने नई शिक्षा नीति के इम्प्लीमेंटेशन के लिए एक टास्क फोर्स बनाकर समग्र देश के सामने एक उदाहरण दिया है। मित्रों, जब से मोदी जी प्रधानमंत्री बने, हायर एजुकेशन के लिए ढेर सारे काम करे। मैं डिटेल में बात बताना नहीं चाहता, परंतु मैं इतना जरूर बताना चाहता हूं कि मोदी जी की सरकार बनने के बाद देश में 6 नए केंद्रीय विश्वविद्यालय बने हैं, सेंट्रल यूनिवर्सिटी 6 बनी है, IIM 7 बने हैं, IIT 7 बने हैं, एम्स 15 बने हैं, मेडिकल कॉलेज 209 नए मेडिकल कॉलेज को बनाने का काम भारतीय जनता पार्टी की नरेंद्र मोदी सरकार ने किया। और मित्रों, 320 नई यूनिवर्सिटी खुली है और 5709 नए कॉलेजेस खोलने का काम किया है।